ರಾವಣ ರಾವಣ ರಾಕ್ಷಸರಂತ ಹೆಣ್ಣು ಹಾಳಾಗಿರೋ ಸೀತೆಯರಿಗಿಂತ ಸೀತೆ ಅಂತ ಹಾಳಾಗಿರೋ ಹುಡುಗರು ರಾಮನಿಗಿಂತ ಹುಡುಗರೇ ಜಾಸ್ತಿ. ತಪ್ಪು ತಿಳ್ಕೋಬೇಡಿ, ಇದು ಶ್ರೀರಾಮಚಂದ್ರನ ಸೀತೆಗಲ್ಲ, ಇದು ರಾಮನಾಗಿದ್ದ ರಾವಣ ಮಾಡಿದ ಸೀತೆಗೆ. ಸೇಡು ಸೇಡಿಗೆ ಸೇಡೆಂಬ ಮಿಡಿನಾಗರ ಎಡೆಯಿಂದ ಆ ಜಮೀನ್ದಾರ್ ಜಡ ದೇಹವನ್ನು ಸುಡಲೇಬೇಕು. ಜಮೀನ್ದಾರ್ ರಂಗನಾಥ್, ರಾಮಾಯಣದಲ್ಲಿ ಆ ರಾವಣಿಗೆ ಹೆಣ್ಣಿನ ಸೇಡು ಇದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು. ಮಹಾಭಾರತದಲ್ಲಿ ಕೌರವೇಶನಿಗೆ ಆ ಮಣ್ಣಿನ ಸೇಡು ಇದ್ದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಸೇಡು. ಜಮೀನ್ದಾರ್ ರಂಗನಾಥ್, ರಂಗು ರಂಗಿನ ಚದುರಂಗ ರಾಜಕೀಯದಿಂದ ನೀನೆಂದು ಉತ್ತಮ ಪ್ರಶಸ್ತಿ ಪಡೆದುಕೊಂಡು ಅಂದಿನಿಂದಲೇ ನನ್ನ ಹೃದಯದಲ್ಲಿ ಒತ್ತಿ ನಿಂತಿದೆ ಸೇಡೆಂಬ ಜ್ವಾಲಾಮುಖಿ. ಈ ದಿಟ್ಟ ಚಂದ್ರಕಾಂತನಿಗೆ ನೀಶರನಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನೆಂದು ಸಿಡಿದೆದ್ದ ನಿನ್ನ ತಮ್ಮನ ಜೀವವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ನಾ ಹಣೆಗೆ ಹಚ್ಚಿಕೊಂಡು ಚಂದುಳ್ಳ ಚೆಲುವರಾಗಿ ಬೆಳೆದ ನಿಂತ ನಿನ್ನ ಭಾಗ್ಯಾಶ್ರೀಯ ಶೀಲದೊಂದಿಗೆ ನಿನ್ನ ಲಕ್ಷ್ಮಿಯನ್ನುಂಡು ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. That is my challenge. ಭುಜಂಗ, ಅದೇನಂತ ಬೇಗನೆ ಅಪ್ಪಣೆ ಮಾಡಿಬಿಡಿದ ನೀ. ಈ 21ನೇ ಶತಮಾನದ ಗತ ವೈಭವದಲ್ಲಿ ನಿಮಗಾಯ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದಾ? ಹೌದು ದನಿ. ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾಡಿನಿ ಎಂದು ಏಣಿ ಏರಿ ಕೂಗಿ ಹೇಳಿದ ಸುರಸುಂದ್ರಿ ಚಂದ್ರಿಕೆಯನ್ನು ತಂದು ಈ ನಿಮ್ಮ ಅನ್ನದಾರ ಮನೆಯಲ್ಲಿ ನಿಮ್ಮ ದಿಂಬಿಗೆ ವಂದಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬಗೆದ ವೀರರ ಮನೆ ಸುಂದರಿಯರನ್ನು ತಂದು ಅರ್ಪಿಸಲೇ? ತಡಾಯಕ್ಕೆ ಬೇಗ ಹೇಳಿ ಗೌಡ್ರೆ. ಶಬಾಷ್ ಭುಜಂಗ, ಶಬಾಷ್. ಇದ್ದರೆ ಇರಬೇಕು ನಿನ್ನಂತ ಧೀರ ಬಂಟ. ನಿನ್ನಂತವನನ್ನು ಬಂಟನಾಗಿ ಪಡೆದಿದ್ದು ನನ್ನ ಪುಣ್ಯ. ನೀನು ಇದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ವಿಷ ಜಂತುಗಳನ್ನು ತಿಂದು ತೇಗಿ ಬಿಡುವೆ ಬಾಕಾಸುರನಾಗಿ. ಈ ಭುಜಂಗನ ಬಾಹುಬಲದ ಮೇಲೆ ಯಾವ ಸಂಶಯವೂ ಬೇಡ ಗೌಡ್ರೆ. ಸಹಸ್ರ ಬಾಹುಬಲದ ಕ್ರಾಂತಿ ವೀರಾರ್ಜುನ ಪುನರವತಾರವೇ ಈ ಭುಜಂಗ. ಈ ಭುಜಬಲದ ಪರಾಕ್ರಮದ ಈ ಅಂಜದ ಗಂಡಾಗಿ ಈ ನಗರಕ್ಕೆ ನಾನೇ ನಂಜುಂಡನೇಸಿಕೊಂಡು ಪುಂಡ ಪೋಖರಿಗಳ ಚೆಂಡು ತೆಗೆದು ಈ ನಿಮ್ಮ ಪ್ರಚಂಡ ಮಾತುಗಳನ್ನು ಪರಿಪಾಲಿಸುವುದೇ ಈ ಭುಜಂಗನ ಗುರಿ. ಸಂತೋಷ, ಪರಮ ಸಂತೋಷ. ಭುಜಂಗ, ಈಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡ ಜಮೀನ್ದಾರ್ ರಂಗನಾಥನನ್ನು ಬರಲಿಕ್ಕೆ ಹೇಳಿದ್ದೇನೆ. ಬಂದ ನಂತರ ಮುಂದಿನ ಕಾರ್ಯ. ಕರೀಲಿಕ್ಕೆ ಹೋದ ತಿರುಪತಿ ಇನ್ನೂ ಬಂದಿಲ್ಲ.
ಮಕ್ಕಳ್ಯ ಏನು ಮಾಡಿರು ನಮ್ಮನ್ನ ನಮ್ಮ ದನಿ ಅಂದ್ರೆ ಏನ್ ತಿಳ್ಕೊಂಡಿ ಕರ್ನಾಟಕ ರಕ್ಷಕರು ಶ್ರೀಮಂತ ಭಕ್ಷಕರು ಶ್ರೀ ಮೋಹ ಕುಲದ ವೀಕ್ಷಕರು ಶ್ರೀ ಶ್ರೀ ಚಕ್ರವರ್ತಿ ಚಂದ್ರಕಾಂತ್ ಅವರಿಗೆ ಈ ತಿರ್ಶೇಟಿ ತಿರುಪತಿ ಮಾಡುವ ನಮಸ್ಕಾರಗಳು. ಕೋಳಿನ ನಮಸ್ಕಾರಕ್ಕೆ ವಿಚಾರಿಗೆ ಬೇಗ ರಘುನಾಥರನ್ನು ಕರೆದುಕೊಂಡು ಕಳಿಸಿದರೆ ಹಾಗೆ ಒಪ್ಪಳೆ ಬಂದಿದೆಯಲ್ಲ ಮೂರ್ಖ ತಿರುಪತಿ. ಗೆಳೆಯರ ಏನದು ಗೊತ್ತನ್ರಿ ಅವ ಏನಂದ ಜಮೀನ್ದಾರನ ಮಗ ಆ ನಿಮ್ಮ ದನಿ ದೊಡ್ಡ ಪುಡಾರೇನು ಜಗ ಅವ್ರ ಅಪ್ಪಂದನು ಅಷ್ಟನ್ನೂರ ಒಳಗ 80 ಬದ್ರ ಬಂದವನ ಏ 4 ನನ್ನ ಮಕ್ಕಳ್ರೆ ನೀ ಜಗ ಸುದ್ದಿ ಮರೆ ಗುದ್ದೆ ಕೇಳಿದ್ದ ಕರಿ ಆತಂದ್ರ ನಿಮ್ಮನ್ನ ಕಚ್ಚ 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 ಕರೀದಿಲ್ಲ ಅಂತ ಕೊಲ್ಲಿ ಅಂತೇಳ್ರಿ ದನಿಯಾರ ಅವರನ್ನ ಎದುರಿಗಿದ್ದರು ನನ್ನನ್ನೇ ಕಡಿತನೆಂದು ಸೊಕ್ಕಿನಿಂದ ಮಾತನಾಡಿದ ಸೊಕ್ಕಿನ ವೀರಭದ್ರ. ನಿನಗೆ ಮಾತಾಡ್ತೀನಿ ಕುಣ್ಣೆ ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೀಯೋ ಬಡವ. ಎತ್ತರ ತಪ್ಪಿ ಮಾತನಾಡಿದರೆ ನೀವು ಅಷ್ಟಾಕು ನಿಮ್ಮ ಅಪ್ಪನಿಗೆ ಹಿಂಗೆ ಮಾತಾಡ್ತೀನಿ. ಏನು ಚಕ್ರವರ್ತಿ ಚಂದ್ರಕಾಂತ ಇಡೀ ಬಂಜರ ಭೂಮಿಯಲ್ಲ ನಿನ್ನದೇ ಎಂದು ತಿಳಿದುಕೊಂಡು ಅಲ್ಲಿ ಸರ್ಕಾರ ಅನುಮತಿ ಕೊಟ್ಟ ಕೃಷಿ ವಿಜ್ಞಾನ ಕೇಂದ್ರವನ್ನು ರದ್ದುಪಡಿಸಿ ಅಲ್ಲಿ ನಿನ್ನ ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಲು ಹಂಚು ಹಾಕಿ ನಮ್ಮ ಅಣ್ಣನನ್ನು ಹೆದರಿಸಲಿ ನಾ ಏನು ಕಳಿಸಿದ್ಯಾನೋ ನಾಲಾಯಕ. ಹೌದು, ಸುತ್ತು ಹತ್ತು ಹಳ್ಳಿಗೆಲ್ಲ ನಾನೇ ಚಕ್ರವರ್ತಿ. ನನ್ನ ಕೆಲಸಕ್ಕೆ ಕಾರ್ಯವಾದ ನನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿದ ನಂತರ ಸರ್ಕಾರದ ಕೆಲಸ ಹಾಗಾಗುವವರೆಗೆ ನೋಡೋದಕ್ಕೆ ಎಂದಿಗೂ ಅವಕಾಶ ಕೊಡುವುದಿಲ್ಲ. ಅಲ್ಲಿ ನನ್ನ ಎಲ್ಲ ಕೆಲಸ ಕಾರ್ಯ ಆಗುವವರೆಗೂ ಅಲ್ಲಿಗೆ ಅವಕಾಶ ಕೊಡುವುದನ್ನು ಹೇಳುವುದಕ್ಕೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಏನೋ ಚಕ್ರವರ್ತಿ, ನಾನು ಸಿಕ್ಕಂತೆ ಕುರಿ ಹಾಲು ಕುಡಿದು ನಿಮ್ಮಂತವ್ರಿಗೆ ಗಂಡು ದೇನ ಬೆಳೆಸಿಕೊಂಡಿದ್ದೀನಿ. ಅಂತ ನಿನ್ನ ಗಂಡು ಸ್ಥಾನ ಇದ್ರ ನಿಮ್ಮ ತಾಯಿ ಹಾಲು ಕುಡಿದ ಮಗನ ನೀನಾಗಿದ್ರ ಯಾಕೆ ಬಾರೋ ಅಲ್ಲಿ ನಡೆಯಲಿ ನನ್ನ ನಿನ್ನ ಮಲ್ಲ ಯುದ್ಧ. ಜಮೀನ್ದಾರನೆಂಬ ಜಂಬದಿಂದ, ರೈತರ ಅಧ್ಯಕ್ಷನೆಂಬ ಅಹಂಕಾರದಿಂದ ನೀನೆಂದು ಉತ್ತಮ ಪ್ರಶಸ್ತಿ ಪಡೆದುಕೊಂಡಿಯೋ ಅಂದಿನಿಂದಲೇ ನಿಮ್ಮ ಅಣ್ಣನ ಮಾತು ಕೇಳಿ ನೀ ಏನಾದರೂ ನಿಮ್ಮ ಅಣ್ಣನ ಮಾತು ಕೇಳಿ ಚೀರಾಡಿದರೆ ಚೀರಿದ ನಿನ್ನ ಊರಿನಾಳಿಗೆಯನ್ನು ಕತ್ತರಿಸಿ ಹಾಕಬೇಕಾಗಿತ್ತು. ಎಚ್ಚರ ಮಗನೇ. ನನ್ನ ಊರಿನ ನಾಲಿಗೆಯನ್ನು ಮುಟ್ಟೋದನ್ನು ನಿನ್ನ ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲದೆ ತಿಳ್ಕೋ. ಲೇ ಚಕ್ರವರ್ತಿ ಚಂದ್ರಕಾಂತ, ಆ ತಾಕತ್ತಿನಲ್ಲೇ ಇದ್ರ ಗಂಡಸಾಗಿ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದ್ಯೋ ಒನ್ನೆ ಸಾವಿರಾರು ವೈರಿಗಳ ಬಿಸಿ ರಕ್ತವನ್ನೇ ಕುಡಿದು ಕೊನೆಗೆ ನಿನಗಾಗಿ ಎಲ್ಲ ಮಸಿದುಕೊಂಡಿರುವ ಈ ಚಕ್ರಾಸುರನಿಗೆ ನೀನರಿಯಾಗಿ ಕೂಗಿದರೆ ನನ್ನ ನರಕದ ಹಳ್ಳಿಗೆ ಈಗಲೇ ನಿನ್ನ ಆಹುತಿ ಮಾಡ್ತೀನಿ. ಹುಷಾರ್ ಮಗನೇ. ಭುಜಂಗ, ಹೇಳಿ ಗೌಡ್ರೆ. ಬೇಜತ್ತಲೇ ನಿನ್ನ ಕತ್ತಿನ. ನೀವು ಅಪ್ಪಣೆ ಕೊಟ್ಟರೆ ಇಷ್ಟೊತ್ತಿಗೆ ಇವನ ಕತೆ ಮುಗಿಸಿ ಬಿಡ್ತಾ ಇದ್ದೆ. ಮೊತ್ತಲೇ ಬಾಯನ ಹುಚ್ಚರ ತಪ್ಪಿ ಹತ್ತರಾಗಿ ಹತ್ತರ ಮಾತನಾಡಿದ್ರ ನಿನ್ನೆ ಅಡ್ಡ ಕಡಿಮೆ ಕಡಿದು ಬಿಟ್ಟನೋ ಮಗನ. ಕಚ್ಚ ಲುಚ್ಚ ಹಿಡ್ದ್ರಿ ಮಗ ರಕ್ತದುಚ್ಚು ಹಾಗಾನ ಈ ಹುಡುಗ ಸ್ಕೆಚ್ ಸುಮ್ಮನೆ ಹೇಳ್ರಿ ಭುಜಾಗನ ಬಾಯಿ ಮುಚ್ಚಂತೆ ಎಂಬತ್ರಾಗ. ತಿರುಪತಿ, ಬಾಯಿ ಮಾತಿನ ಬಕಾಸುರನಿಗೆ ಬೆದರುವನಲ್ಲ ಈ ಚಂದ್ರಕಾಂತ್. ಇಂದ್ರನಾಗಿ ಐರಾವತನ ಏರಿ ವಜ್ರಾಯುಧ ಧರಿಸಿದ ಇಂಥ ಮರ್ಡರ್ ಮಹೇಂದ್ರನಿಗೆ ಇಂಥ ಎಷ್ಟೋ ವೀರರು ಬಂದರು. ಹಿಂದೆ ಸರಿಯಲಾರ ಈ ಸಾವುಕಾರ ಸಭಾಪತಿ ಚಕ್ರವರ್ತಿ ಚಂದ್ರೇಗೌಡ, ಆ ಇಂದ್ರ
ಮಡಿದ ಸಚಿದೇವಿ ಆ ಪಾರಿಜಾತ ಪುಷ್ಪವನ್ನು ಬಯಸಿದಾಗ ಆ ಪಾರಿಜಾತ ಪುಷ್ಪವನ್ನು ಕೃಷ್ಣನ ಹೆಂಡತಿ ಸತಿಭಾಮಿ ಬಯಸಿದಳು. ಆ ಪಾರಿಜಾತ ಪುಷ್ಪಕ್ಕಾಗಿ ಕೃಷ್ಣನಿಗೆ ಆ ಇಂದ್ರ ಸೋತ. ಆ ಇಂದ್ರ ಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಅಡಿಗಿತ್ತೋ ನಿನ್ನ ವಜ್ರಾಯುಧ. ನಿಲ್ಲು ಭದ್ರ, ಏನಿದು ಮಾತಿನ ಭರಾಟೆ? ಮಾತಿನ ಭರಾಟೆ ಅಲ್ಲನ ಇದು, ಈ ಕಂತ್ರಿ ಮಗ ಹೂಡಿದ ಕಂತ್ರಿ ಗಲಾಟೆ ಇದು. ನೀನು ಪ್ರಶಸ್ತಿ ಪಡೆದಿದ್ದೆಲ್ಲ ಅದಕ್ಕೆ ಅಸಹ್ಯ ಪಟ್ಟು ಆ ಬಂಜರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ನಾಲಾಯಕ. ಏನಣ್ಣ ನಿನ್ನ ತಮ್ಮನೆಂಬ ಈ ನಾಯನ್ನು ಚೂಬಿಟ್ಟು ನನ್ನನ್ನು ಕತ್ತಲು ಕಳಿಸಿ ನೀ ಬೆಚ್ಚಗೆ ಮಾತನಾಡಿ ಹೋಗಲು ಬಂದಿದ್ದೀಯಾ? ಮರ್ಯಾದೆಯಿಂದ ಅವನಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರವನ್ನು ರದ್ದು ಮಾಡಿಸ್ತೋ ಇಲ್ಲ ನನ್ನ ಕೆಲಸ ನಾನು ಮಾಡಬೇಕು. ಊರಿಗೆ ನೀನೊಬ್ಬ ನಾಯಕನಾಗಿ ಸರ್ಕಾರದಿಂದ ಬಂದಂತ ಕೆಲಸ ಕೃಷಿ ಕೇಂದ್ರ ಬೇಡ ಅಂತ ಹೇಳಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಕಾಣುತ್ತದೆ. ಏನಂದಿ? ನನ್ನ ಬುದ್ಧಿ ಭ್ರಮೆಗಿದ್ಯಾ? ರಂಗನಾಥ್, ನೀನು ನಿನ್ನ ತಮ್ಮನ ತರ ಮಾತನಾಡಬೇಡ. ಮಾತನಾಡದೆ ಇನ್ನೇನ್ರಿ, ನೀವು ಆ ಕೆಲಸದ ಪ್ರಾರಂಭಕ್ಕೆ ಅಧಿಪತಿಯಾಗಿ ಬರಬೇಕಂತ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಜೀವ ಸಜೀವ ಆಗುವವರಿಗೂ ನಾನು ಅದಕ್ಕೆ ಎಂದಿಗೂ ಅವಕಾಶ ಕೊಡಲಾರೆ. ಇಂದ್ರಾದಿ ಚಂದ್ರನಾಗಿ ಇಡೀ ನಾಡಿಗೆ ನಾಡ ಗೌಡನ ಮಗ ದೊರೆಯಾಗಿ ಸತ್ಯದಿಂದ ಬಾಳು ಬೆಳಗಿದ ಈ ಚಕ್ರವರ್ತಿಗೆ ನೀನು ಹೇಳುವುದಲ್ಲ ಅವಮಾನದ ಮಾತು. ರಂಗನಾಥ್, ಇನ್ನೂ ಕಾಲಾವಕಾಶ ಕೊಡ್ತೀನಿ, ವಿಚಾರ ಮಾಡಿ ಹೇಳ್ರಿ. ನೀವೆಂದಿಗೂ ನನ್ನ ತಂಟೆಗೆ ಬರುವುದಿಲ್ಲವೆಂದು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಹಣ ನನ್ನ ಕೈಯಾರಿ ಹೋಗುವುದು ಖಂಡಿತ ಮಕ್ಕಳ. ಸಿಕಂಡಿ, ಅಲ್ಲಿ ವಿಜ್ಞಾನ ಕೇಂದ್ರ ರದ್ದುಪಡಿಸಲು ನೀನ್ಯಾರು? ಅಣ್ಣ, ಇವನ ಮಾತನ್ನ ಏನು ಕೇಳ್ತಾ ನಿಂತಿದ್ದೆ? ಅಲ್ಲಿ ವಿಜ್ಞಾನ ಕೇಂದ್ರವನ್ನು ಮಾಡೇ ಮಾಡುತ್ತೇವೆ. ಅದನ್ನು ರದ್ದುಪಡಿಸಲು ನಿನ್ನಲ್ಲಿ ತಾಕತ್ತಿದ್ರೆ ಅಲ್ಲಿ ಬಂದು ನೋಡೋಣ. ನಡೆಯಲಿ ನನ್ನ ನಿನ್ನ ಮಲ್ಲಯುದ್ಧ. ಹೋಗೋಣ. ಮಿಡಿಲ್ ಕ್ಲಾಸ್ ನನ್ನ ಮಕ್ಕಳು ಬಡ್ಡಿಗೆ ಹೆಚ್ಚೆ ಮಾತಾಡುದು. ಇಂಥ ನನ್ನ ಮಕ್ಕಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಮ್ ಕೆಲಸ ಹೋಗಲ್ಲ. ಇಂಥ ನನ್ನ ಮಕ್ಕಳು ಭೂಮಿ ಮೇಲೆ ಬದುಕಕ್ಕೂ ಗೌಡ್ರಿ, ಎಂತ ತಪ್ಪು ಮಾಡಿಬಿಟ್ರಿ ನೀವು. ಬೇಗ ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರಿಬ್ಬರ ಹೆಣ ಕೆಡವಿ ಬಿಡ್ತಾ ಇದ್ದೆ. ಬಾರಪ್ಪ, ಏನ್ ದಿವಸ 3 ದಿವಸ ಕಳು ಭೂಪಣ್ಣ ಮಗಳ ಬಂದಿತ್ತಂದ್ರೆ ಈ ಕತಿ ಹಿಂಗಾಕಿತ್ತು ತಮ್ಮ. ಒಳಗಿಂದ ಒಳಗ ಹೊರಗಿಂದ ಹೊರಗಾತು. ಏನ್ ಮಾಡ್ಬೋದು? ಹಳೆ ಬರ ಹಂಗೈತೆ, ಹಾಗಂಗ ಆಗೈತೆ. ಸ್ಟಾಪ್ ಇಟ್ ಮಾತ್. ಲಕ್ಷ್ಮೀಕಾಂತ್, ಅವರಿಬ್ಬರು ನನಗೆ ಸಿಕ್ಕಂತೆ ಮಾತನಾಡುವಾಗ ನಿನ್ನ ಆಲೋಚನೆ ಏನಿತ್ತು ನನಗೊಂದು ತಿಳಿಯದಾಗಿದೆ. ಏನದು ವಿಚಾರ? ಈಗಿನ ತಮ್ಮ ನಿನಗೇನು ಅರಿದಿದೆಯನ್ನ? ಬಗಳು ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ ಎಂಬಂತೆ ಇವರು ಈ ತರ ಬಗಳಿ ಹೋದ್ರೆ ನಮಗೇನು ಮಾಡಲು ಸಾಧ್ಯವಿಲ್ಲ. ನಾನೊಂದು ಹೊಸ ಸ್ಕೆಚ್ ಹಾಕಿದ್ದೇನೆ. ತಿರುಪತಿ, ಪಾರ್ಟಿಗೆ ಅರೇಂಜ್ ಮಾಡು. ಆದ್ರೆ ನಾವು ಸದಾ ಮಾಡೋ, ಪಾರ್ಟಿಗೆ ಅರೇಂಜ್ಮೆಂಟ್ ಮಾಡು. ಯಾಕೋ ತಿಳಿಸುತ್ತಾ ಇದೆ. ಶಾಬಾಷ್ ಶಾಬಾಷ್, ಬೇಕಾಗೈತ್ರಿ ಅಪ್ಪ. दिल दिया दिलदार समझ कर, मगर तू ये मेरे प्यार जला दिए सीरज कमर. लड़की का मजा अंदर का नीचे, बिल्डिंग का मजा जात का मजा. ತಿರುಪತಿ, ಭುಜಂಗವ್ರ ನಡೀನ ಇನ್ನೇನು
ಕೆಲಸ ಎಂಬತ್ತರಾಗ ಇಡೋಣ ಮತ್ತೆ ಐತೆ ನಮ್ದೇನು ಮಾಡಿದೆಲ್ಲ ಸಕ್ಸಸ್ಫುಲ್ಲ ಎಂದ ಒಂದು ಹೋಗಿಲ್ಲೇನ ಮೈನಾ